24 ವರ್ಷದ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಒಂದು ವಿಚಾರ ನಿಜಕ್ಕೂ ಒಂದು ಆಘಾತಕಾರಿಯಾದಂತಹ ಒಂದು ಸುದ್ದಿ ಇದು. ಯಾಕಂದ್ರೆ 24 ವರ್ಷದ ಯುವತಿ ಹೃದಯಾಘಾತಕ್ಕೆ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ 24 ವರ್ಷದ ನಿಲಿಕಾ ಪೊನ್ನಪ್ಪ ಅಂತ ಹೇಳಿ ಸಾವನ್ನಪ್ಪಿರುವಂತಹ ಯುವತಿ. ಮಡಿಕೇರಿ ತಾಲೂಕಿನ ನೆಲಜಿ ಗ್ರಾಮದ ಯುವತಿ. ಮನೆಯಲ್ಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ನಿಲಿಕಾ ಸಾವನ್ನಪ್ಪಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಕೊಡಗು ಜಿಲ್ಲೆಯಲ್ಲಿ ನಿಲಿಕಾ ಪೊನ್ನಪ್ಪ ಅಂತ ಹೇಳಿ ಫೋಟೋ ನೋಡ್ತಾ ಇದ್ದೀರಿ. ಈ ಯುವತಿಯ ಹೆಸರು ನಿಲಿಕಾ ಪೊನ್ನಪ್ಪ. ಇವತ್ತು ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ. ಸಾವಿಗೇನು ಕಾರಣ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ತಕ್ಷಣಕ್ಕೆ ಹೃದಯಾಘಾತ ಆಗಿದೆ, ಹೃದಯ ಸ್ತಂಭನ ಆಗಿದೆ, ಹಾಗಾಗಿ ಈಕೆ ಮೃತಪಟ್ಟಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗಿರುವಂಥ ಒಂದು ಮಾಹಿತಿ. ಬಟ್ ಇನ್ನೂ ಕೂಡ 24 ವರ್ಷ ಪ್ರಾಯದ ಯುವತಿ ಹೇಗೆ ಹೃದಯಾಘಾತಕ್ಕೆ ಬಲಿಯಾದ್ಲು ಅನ್ನುವಂಥದ್ರ ಬಗ್ಗೆ ನಿಜಕ್ಕೂ ಸಾಕಷ್ಟು ಒಂದು ಆಘಾತವನ್ನು ಅವರ ಕುಟುಂಬಸ್ಥರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇಂಥ ಘಟನೆಗಳನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಕಡೆ 12 ವರ್ಷದ ಒಬ್ಬ ಬಾಲಕ ಸಾವನ್ನಪ್ಪಿದ್ದಂಥ ಒಂದು ಘಟನೆ, 13-14 ವರ್ಷದ ಬಾಲಕರು ಅಥವಾ ಬಾಲಕಿಯರು ಸಾವನ್ನಪ್ತಾ ಇರುವಂಥ ಘಟನೆ, ಅದು ಕೂಡ ಈ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂಥ ಪ್ರಕರಣಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಅಂಥದ್ದೇ ಮತ್ತೊಂದು ಪ್ರಕರಣ ಕೊಡಗು ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಡೀಟೇಲ್ಸ್ ನಾವು ಪ್ರತಿನಿಧಿ ಗೋಪಾಲ್ ಸ್ವಾಮಯ್ಯ ನೀಡ್ತಾರೆ. ಗೋಪಾಲ್, ಈಕೆ ಕಾಲೇಜ್ಗೆ ಹೋಗ್ತಾ ಇದ್ದಂತಹ ಯುವತಿನ ಏನಾದರೂ ಮತ್ತಷ್ಟು ಡೀಟೇಲ್ಸ್ ಸಿಗ್ತಾ ಇದೆಯಾ? ಸಾವಿಗೆ ನಿಜಕ್ಕೂ ಹೃದಯಾಘಾತ ಕಾರಣ ಏನಾಯಿತು, ಏನು ಮಾಹಿತಿ ಗೊತ್ತಾಗ್ತಾ ಇದೆ? ರೆಹಮಾನ್, ಈ ಘಟನೆ ನಡೆದಿರುವಂತದ್ದು ಇವತ್ತು ಬೆಳಗ್ಗೆ. ಇದು ಮಡಿಕೇರಿ ತಾಲೂಕಿನ ನಾಪೋಕ್ಲು ಸಮೀಪದ ನೆಲಜಿ ಎಂಬ ಗ್ರಾಮ. ಈ ಗ್ರಾಮದ ಮಣವಟ್ಟಿರ ಪೊನ್ನಪ್ಪ ಎಂಬವರ ಪುತ್ರಿ ಈ ನಿಲಿಕಾ. ಇವರು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಡೇಟಾ ಎಂಟ್ರಿ ನೌಕರಿಯಲ್ಲಿ ಇರ್ತಾರೆ. ಇವತ್ತು ಬೆಳಿಗ್ಗೆ ಎಂದಿನಂತೆ ಕರ್ತವ್ಯಕ್ಕೆ ಹೊರಡ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಏಕಾಏಕಿ ಕುಸಿದು ಬೀಳ್ತಾರೆ. ತಕ್ಷಣ ಏನಾಯ್ತು ಅಂತ ಎಲ್ಲರೂ ನೋಡೋಷ್ಟರಲ್ಲಿ ಆಲ್ರೆಡಿ ಅವರ ಪ್ರಾಣ ಪಕ್ಷ ಹಾರಿ ಹೋಗಿರುತ್ತೆ. ಅಂದ್ರೆ ಸ್ಥಳದಲ್ಲಿ ಅವರು ಬಿದ್ದು ಮೃತಪಟ್ಟಿದ್ದಾರೆ. ಈಗಷ್ಟೇ 24 ವರ್ಷ, ವಿವಾಹ ಕೂಡ ಆಗಿಲ್ಲ. ಈ ಉದ್ಯೋಗದಲ್ಲಿದ್ರು, ತನ್ನ ಕಾಲೇಜು ಮುಗಿಸಿದ ಬಳಿಕ ಉದ್ಯೋಗದಲ್ಲಿದ್ರು. ಆದ್ರೆ ಯಾಕೆ ಈ ಘಟನೆ ಇಷ್ಟು ಸಣ್ಣ ವಯಸ್ಸಲ್ಲಿ ಆಯ್ತು ಅನ್ನೋದು ಕೂಡ ಎಲ್ರಿಗೂ ಬಹಳ ಒಂದು ಆಘಾತಕಾರಿ ಸಂಗತಿ. ಇಡೀ ಗ್ರಾಮವೇ ಒಂದು ಗರಬಡಿದ ಸ್ಥಿತಿಯಲ್ಲಿ ಇದೆ. ಅಂದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಈ ತರ ಯಾಕಾಯ್ತು ಅನ್ನೋದು. ರೆಹಮಾನ್, ಈಕೆಗೆ ಮುಂಚೆ ಏನಾದರೂ ಕಾಯಿಲೆ ಇದ್ದಿದ್ದು ಅಥವಾ ಏನಾದರೂ ಹೃದಯ ಸಂಬಂಧಿ ಸಮಸ್ಯೆ ಇದ್ದಿದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ ಅವ್ರ ಪೇರೆಂಟ್ಸ್ ಏನಾದರೂ? ಗೋಪಾಲ್, ಇವರಿಗೆ ಈ ಮೊದಲು ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಇತ್ತ ಎಂಬುದರ ಬಗ್ಗೆ ನಾವು ವಿಚಾರ ಮಾಡಿದಾಗ ಆ ತರದ ಯಾವುದೇ ಸಮಸ್ಯೆಗಳು ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆದ್ರೆ ಇನ್ನು ಅಂದ್ರೆ ಅವರ ಪೋಷಕರನ್ನ ಮಾತಾಡಿಸೋ ಪ್ರಯತ್ನ ನಮ್ಗೆ ಇನ್ನೂ ಆಗಿಲ್ಲ. ಊರವರು ಹೇಳೋ ಪ್ರಕಾರ ಅವರಿಗೆ ಯಾವುದೇ ಆ ತರ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಗೋಪಾಲ್.